ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಗೌರಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಹೆಸರು ಕಾಳು ದಾಲ್ ಮಖನಿ ಮಾಡೋದು ಹೆಂಗಂತ ನೋಡೋಣ್ರಿ. ಕಾಳು ಕುದಿಸ್ಕೊಂಡಿದ್ದೀನಿ ರೀ. ಹೆಸರು ಕಾಳು ಕುದಕಾಯಿ ಹಾಕ್ತೀನಿ ರೀ. ಇನ್ನೂ ಸ್ವಲ್ಪ ಕುದಿನ್ರಿ, ಸ್ವಲ್ಪ ಕುದ್ದೈತೆ ರೀ. ಇನ್ನೂ ಸ್ವಲ್ಪ ಕುದಿಬೇಕು ರೀ ಚೆನ್ನಾಗಿ. ಇದಿಷ್ಟು ಹೆಸರು ಕಾಳು ಕುದಿಯೋದ್ರೊಳಗನ ರೀ ಈರುಳ್ಳಿ ಹೆಚ್ಕೊಳ್ಳೋಣ್ರಿ. ಈರುಳ್ಳಿ ಹೆಚ್ಕೊತಿದ್ದೀನಿ ರೀ. ಕರಿಬೇವಿನ ಸೊಪ್ಪು ರೀ, ಪುದೀನ ಸೊಪ್ಪು ರೀ, ಕೊತ್ತಂಬರಿ. ಇವಾಗ ಇದೆಲ್ಲ ರೆಡಿ ಮಾಡ್ಕೊಳತ್ಲೆ, ಕಾಳು ಕುದಿಯತ್ಲೆ ಇದೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ ರೀ. ಹೆಸರು ಕಾಳು ದಾಲ್ ಮಖನಿ ಮಾಡೋದ್ರಿ. ಈ ಟೈಪು ಕುದಿದಿರಿ. ಇದು ಮೆತ್ತಗೆ ಕುದ್ಬಿಟ್ಟಿದ್ರಿ. ಒಂದು 2 ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ರೀ. ಸ್ವಲ್ಪ ಸಾಸಿವೆ ರೀ. ಅರ್ಧ ಸ್ಪೂನ್ ಜೀರಿಗೆ ಹಾಕೋತಿದ್ದೀನಿ ರೀ. ಸ್ವಲ್ಪ ಕರಿಬೇವು ಹಾಕೋತಿದ್ದೀನಿ ರೀ. ಸ್ವಲ್ಪ ಪುದೀನ ಹಾಕೋತಿದ್ದೀನಿ ರೀ. ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಹಾಕೋತಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋತಿದ್ದೀನಿ ರೀ ನಾನು. ಅರ್ಧ ಸ್ಪೂನ್ ಹಸಿ ಪುಡಿ ಹಾಕೋತಿದ್ದೀನಿ ರೀ. ಒಂದು ಸ್ಪೂನ್ ಗರಂ ಮಸಾಲ ಹಾಕೋತಿದ್ದೀನಿ ರೀ. ಈಗ ಇದು ಚೆನ್ನಾಗಿ ಬೆಂದಿದೆ ನೋಡ್ರಿ. ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಬೆಂದಿದ್ರಿ ಇದೆಲ್ಲ. ಈಗ ಇದು ಬೇಳೆ ಹಾಕೋತಿದ್ದೀನಿ ನೋಡ್ರಿ. ಕುದಿಸಿಟ್ಕೊಂಡಿದ್ದೀನಿ ನೋಡ್ರಿ. ಒಂದು ಅರ್ಧ ಲಿಂಬೆ ಹಣ್ಣು ಇಟ್ಕೊತಿದ್ದೀನಿ ರೀ. ಹುಳಿ ಆಗ್ಬೇಕಂತಂದು ಸ್ವಲ್ಪ ಅರ್ಧ ಪೀಸ್ ಲಿಂಬೆ ಹಣ್ಣು ಇಟ್ಕೊತಿದ್ದೀನಿ ನಾನು.
ಎಲ್ಲ ಇದಕ್ಕೆಲ್ಲ ಈಗ ಎಲ್ಲ ಕಾಳು ಪಲ್ಯ ಹೆಸರು ಕಾಳು ಮಕ್ಕಳು ರೀ ಈಗೆಲ್ಲ ಚೆನ್ನಾಗಿ ಹೊಂದ್ಕೊಂತ ನೋಡ್ರಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಯ್ತಲ್ರಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ರೀ. ಮೇಲೆ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ರೀ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಬಿಡ್ತೀನಿ ರೀ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ. ಈಗ ಹೆಸರು ಕಾಳು ದಾಲ್ ಮಖನಿ ರೆಡಿ ಆಯ್ತು ನೋಡ್ರಿ. ಇವಾಗ ರೊಟ್ಟಿ ಜೊತೆಗೆರ ತಿನ್ಬೋದ್ರಿ, ಚಪಾತಿ ಜೊತೆಗಾದ್ರೂ ತಿನ್ಬೋದ್ರಿ, ಅನ್ನದ ಜೊತೆಗಿನೂ ಬರ್ತೈತ್ರಿ ಹೆಸರು ಕಾಳು ದಾಲ್ ಮಖನಿ. ಇವಾಗ ರೆಡಿ ಆಯ್ತ್ರಿ. ನಿಮಗೆ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗ್ರಿ, ನೋಡಿ ಕಮೆಂಟ್ ಮಾಡಿರಿ ಸ್ವಲ್ಪ. ನಮಸ್ಕಾರ ರೀ.